ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭೈರವಿ, ನಿನ್ಗೆ ಕ್ಲಾಸ್ ರೂಮ್ ಅಲ್ಲಿ ತುಂಬಾ ಬೆಸ್ಟ್ ಫ್ರೆಂಡ್ ಯಾರು? ನಮ್ ಕ್ಲಾಸ್ ಅಲ್ಲಿ ಒಬ್ಳು ಖುಷಿ ಅಂತ ಹುಡುಗಿದಾಳೆ, ಅವಳ ನನ್ ಬೆಸ್ಟ್ ಫ್ರೆಂಡ್. ನಿನಗೆ? ಅವನಿಗೆ ಬರೀ ಹುಡುಗಿರೇ ಫ್ರೆಂಡ್ಸು. ಡೈಲಿ ನಮ್ಮ ಅಮ್ಮನ ಫೋನ್ ಮಾಡ್ಬಿಟ್ಟು, ಆಂಟಿ ಚಿರಂತ್ ಏನ್ ಮಾಡ್ತಿದ್ದಾನೆ, ಆಂಟಿ ಚಿರಂತ್ ಮನೇಲಿದ್ದಾನ, ಮನೇಲಿದ್ರೆ ಫೋನ್ ಕೊಡಿ ಅಂತ ಹೇಳ್ತಾರೆ. ಹೌದಾ? ನಮ್ಮಮ್ಮ ಯಾಕೆ ಅಂತ ಕೇಳಿದ್ರೆ, ಮ್ಯಾಥ್ಸ್ ಅಲ್ಲಿ ಒಂದು ಡೌಟ್ ಇತ್ತು, ಅದಕ್ಕೆ ಅವನಿಗೆ ಕೇಳೋಣ ಅಂತ ಫೋನ್ ಮಾಡಿದ್ವಿ ಅಂತಾರೆ. ಅಷ್ಟೇ ಅಲ್ಲ ಭೈರವಿ, ಎಷ್ಟೊಂದು ಜನ ಹುಡುಗಿರು ಅವನ ಫ್ರೆಂಡ್ಸು ಮನೆಗೆ ಹುಡ್ಕೊಂಡು ಬರ್ತಾರೆ. ಹಾಗೆಲ್ಲ ಏನಿಲ್ಲಪ್ಪ, ಇವಳು ಸುಮ್ನೆ ಏನೇನೋ ಸುಳ್ಳು ಹೇಳ್ತಾಳೆ. ಹೌದಾ? ನಿಜವಾಗ್ಲು? ಮಕ್ಕಳೇ ನೋಡಿ, ದೊಡ್ಡಮ್ಮ ಊರಿಂದ ಬರೋಕೆ ಇನ್ನು 3-4 ದಿನ ಆಗುತ್ತೆ. ಮಧ್ಯಾಹ್ನದ ಅಡುಗೆನ ಇವತ್ತು ನಾನೇ ಮಾಡ್ತೀನಿ. ಈಗ ತಿಂಡಿ ಏನ್ ಬೇಕು ಅಂತ ಹೇಳ್ಬಿಡಿ, ನಾನು ಹೋಗಿ ತಗೊಂಡ್ಬರ್ತೀನಿ. ದೊಡ್ಡಪ್ಪ, ನನಗೆ ಪೂರಿ ಬೇಕು. ನನಗೆ ಮಸಾಲೆ ದೋಸೆ ಬೇಕು. ನನಗೆ ಪೂರಿ ಮಸಾಲೆ ದೋಸೆ 2 ಬೇಕು. ಪುಟ, ನಿನಗೆ ಅಮ್ಮ ರಾಗಿ ಗಂಜಿ ಕೊಡಬೇಕು ಅಂತ ಹೇಳಿದ್ದಾರೆ. ನಿನಗೆ ನಾನು ರಾಗಿ ಗಂಜಿ ಮಾಡ್ಕೊಡ್ತೀನಿ. ಬೇಡ, ನಂಗೆ ಪೂರಿ ಮಸಾಲೆ ದೋಸೆ 2 ಬೇಕು. ಸರ್, ಏನ್ ಮಾಡೋದು ಸರ್? ಶಿವಕುಮಾರ್, ಅವಳು ಏನು ಕೇಳ್ತಾಳೋ ಅದನ್ನೇ ತಂದು ಕೊಟ್ಬಿಡಿ. ಅಪ್ಪ ಹೇಳಿದ್ರು ತಾನೆ, ಅದನ್ನೇ ತಗೊಂಡ್ ಬನ್ನಿ. 2 ಬೇಕು ನನಗೆ. ಸರಿ. ಅಪ್ಪ ದೊಡ್ಡಪ್ಪ, ಶಿವಗಾಮಿ ಆಂಟಿ ಡಾಕ್ಟರ್ ಹೇಳಿದ್ದಾರೆ ಪಥ್ಯ ಊಟ ಮಾಡ್ಬೇಕು ಭೈರವಿ ಅಂತ ಹೇಳ್ತಾರೆ. ಮತ್ತೆ ಅಶೋಕ್ ಅಂಕಲು ಏನ್ ಬೇಕಾದ್ರೂ ಕೊಡಿ ಅಂತಿದಾರಲ್ಲ. ಸದ್ಯಕ್ಕೆ ಭೈರವಿ ಖುಷಿಯಾಗಿರ್ಬೇಕು ಅನ್ನೋದೇ ಅಶೋಕ್ ಸರ್ ಉದ್ದೇಶ ಆಗಿರ್ಬೇಕು. ಅವಳ ಕಾಯಿಲೆ ವಾಸಿ ಆಗ್ಬೇಕು ಅಂದ್ರೆ ಊಟಕ್ಕಿಂತ ಅವಳ ಮನಸ್ಸಿನ ಖುಷಿನೇ ಮುಖ್ಯ ಅಂತ ಡಾಕ್ಟರ್ ಹೇಳಿರ್ಬೇಕು. ಸರಿ, ನಾನು ಹೋಗಿ ತಿಂಡಿ ತಂದ್ಬಿಡ್ತೀನಿ. ಸರಿ ದೊಡ್ಡಪ್ಪ. ಹಾಯ್ ರಾಕಿ. ಹಾಯ್ ಸರ್. ನೀನು ನನ್ನನ್ನು ಮೀಟ್ ಮಾಡಕ್ಕೆ ಬಂದಿದ್ಯಾ ಅಂತ ಯಾರಿಗೂ ಏನು ಹೇಳಿಲ್ಲ ತಾನೆ? ಇಲ್ಲ ಸರ್, ಯಾರಿಗೂ ಹೇಳಲಿಲ್ಲ. ವೆರಿ ಗುಡ್. ಈಗ ನಾನು ನಿನ್ನ ಕರೆದಿರೋ ಉದ್ದೇಶ ಏನು ಅಂದರೆ, ಈ ಹಿಂದೆ ನಮ್ಗೆ 750 ಕೋಟಿ ಮೋಸ ಮಾಡಿರೋ ಬಸವರಾಜ್ ಎಟ್ಕಿನ ಟ್ರೇಸ್ ಮಾಡಬೇಕು ಅಂತ ಹೇಳಿದ್ದೆ, ನೆನಪಿದೆಯಾ? ಹೌದು ಸರ್, ನೆನಪಿದೆ. ಏನಾದರೂ ಸ್ಟೆಪ್ಸ್ ತೊಗೊಂಡಿದ್ಯಾ? ಎಲ್ಲಿದ್ದಾನೆ ಅಂತ ಗೊತ್ತಾಯ್ತಾ? ನಿಜ ಹೇಳಬೇಕು ಅಂದರೆ ಅದ್ರ ಬಗ್ಗೆ ಗಮನ ಕೊಟ್ಟಿಲ್ಲ ಸರ್, ಸ್ವಲ್ಪ ಬ್ಯುಸಿ ಇದ್ದೆ. ಎಲ್ಲ ಕೆಲಸಕ್ಕಿಂತ ಇದು ಮುಖ್ಯ ಆಗುತ್ತೆ ರಾಕಿ. ಆಮೇಲೆ ಇದನ್ನು ನಾವೇ ಮಾಡಬೇಕು. ಶಿವಗಾಮಿ ಇದನ್ನೆಲ್ಲ ನ್ಯಾಯ, ನೀತಿ, ತಾಳ್ಮೆ, ಪ್ರೀತಿ ಅಂತೆಲ್ಲ ಸ್ಟೆಪ್ಸ್ ತಗೊಳ್ಳಲ್ಲ. ಆ ಅಭಿರಾಮಿ ಹಾಕಿರೋ ಆಸ್ತಿ ಕೇಸ್ ಕೂಡ ಹಾಗೇ ಇದೆ. ಶಿವಗಾಮಿ ಏನೇ ಹೆಜ್ಜೆ ಇಡೋಕ್ಕೆ ಮುಂಚೆ ಯಾರಿಗಾರು ಏನಾದ್ರು ತೊಂದರೆ ಆಗುತ್ತಾ ಅಂತೆಲ್ಲ ಯೋಚನೆ ಮಾಡ್ತಾರೆ. ಆದರೆ ನಾವು ಆ ಥರ ಎಲ್ಲ ಇರೋಕ್ಕಾಗಲ್ಲ ರಾಕಿ. ನಿಮಗೆ ಗೊತ್ತಲ್ಲ ಭೈರವಿ ಆಪರೇಷನ್ಗೆ ನಾವು ಎಷ್ಟೆಲ್ಲ ಒದ್ದಾಡಿದ್ದೀವಿ ಅಂತ. ನನ್ನ ಶಿವಗಾಮಿಗಿರೋ ಆಸ್ತಿಗೆ 70 ಲಕ್ಷ ಅನ್ನೋದೆಲ್ಲ ಯಾವ ಲೆಕ್ಕ? ಆದರೆ ಅದನ್ನ ಅರೇಂಜ್ ಮಾಡೋಕ್ಕಾಯ್ತಾ? ನಮ್ಮ ಹತ್ರ ಇದ್ದಿದ್ದ ಆಸ್ತಿ ಮತ್ತು 750 ಕೋಟಿ ಇದ್ದಿದ್ರೆ ಆಪರೇಷನ್ ಯಾವಾಗಲೂ ಮಾಡಿಸ್ತಾ ಇದ್ದೆ. ಸಾರಿ ಸರ್, ನಾನೇ ಸ್ವಲ್ಪ ಕೇರ್ಲೆಸ್ ಮಾಡಿಬಿಟ್ಟೆ. ಅದೇನು ತಪ್ಪಲ್ಲ ರಾಕಿ. ನಾವು ನಿನಗೆ ಒಂದು ಕೆಲಸ ಒಪ್ಪಿಸಿದ ಮೇಲೆ ಫಾಲೋ ಅಪ್ ಮಾಡಬೇಕಾಗಿತ್ತು.
ಹೇಳಿದ ಕೆಲಸ ಎಲ್ಲಿವರೆಗೂ ಬಂದಿದೆ, ಎಷ್ಟು ದಿನ ಆಗುತ್ತೆ ಅಂತೆಲ್ಲ ನಿನ್ನನ್ನು ಕೇಳಬೇಕಾಗಿತ್ತು.